ಏನು ಹೇಳ್ತಿದ್ಯಾ? ಅಣ್ಣನ್ಗೆ ಜೈ, ಅಣ್ಣನ್ಗೆ ಜೈ. ಬಣ್ಣ ರವಿ ಗಿಫ್ಟ್ ಎತ್ಕೊ ಬಂದು ಕರೆಕ್ಟ್ ಅಂದರೆ ಇವರು ಇಷ್ಟು ವರ್ಷ 1-2 ವರ್ಷ ಆಗಿತ್ತು, 1 ವರ್ಷ ಆಯಿತು. 1 ವರ್ಷದಿಂದ ನಮ್ಮ ಅತ್ಯಾರಪುರಮೇಲೆ ಒಂದು ಬ್ರಾಂಚು, ಇವಾಗ ಹೊಸಕೋಟೆ ಟೋಲತ್ರ ಒಂದು ಬ್ರಾಂಚು, ಬಿಲ್ಡಿಂಗ್ ಬೇರೆ, ಸಾಕಾರ ನಗರ ಒಂದು ಬ್ರಾಂಚು, ಸಾಕಷ್ಟು ಬ್ರಾಂಚಸ್ ಆಗಿದೆ. ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾರೊಬ್ರು ಬೆಳೀತಿದ್ದಾರೆ ಅಂತ ಹೇಳಿದ್ರೆ ನೋಡಿ ಖುಷಿ ಪಡೋಣ. ಒಂದಷ್ಟು ನೆಗೆಟಿವ್ ನೋಡಿದೆ, ಅಲ್ಲಿಂದ ತೊಗೊಂಬರ್ತಾರೆ ಬಟ್ಟೆ, ಇಲ್ಲಿಂದ ತೊಗೊಂಬರ್ತಾರೆ. ಬೆಳಗ್ಗೆ ಮನೆ ಬರೋ ಟೈಮಲ್ಲಿ ಇದು ಅರ್ಥ ನಾನು ಹೇಳ್ಬೇಕು ಅಂತಲೇ ಬಂದಿದ್ದೀನಿ. ಒಬ್ರು ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡೋಣ. ಅವ್ರೇನೋ ಮಾಡ್ತಿದ್ದಾರೆ, ಮತ್ತೊಂದು ಮಾಡ್ತಿದ್ದಾರೆ, ಕೆಟ್ಟದ್ದು ಮಂತೂ ಮಾಡ್ತಿಲ್ವಲ್ಲ, ಯಾರು ಒಬ್ರು ತಲೆ ಹೊಡಿತಲ್ಲ, ತಲೆ ಹಿಡಿತಲ್ವಲ್ಲ, ನಿಯತ್ತಾಗಿ ಸಂಪಾದನೆ ಮಾಡ್ತಿದ್ದಾರೆ ಮಾಡಲಿ. ಯಾಕಂದರೆ ಇಷ್ಟು ದೊಡ್ಡದು ಮಾಡೋದು ಈಸಿ ಅಲ್ಲ. ಇವಾಗ ಬರ್ತಾನೆ ಕೇಳಿ ಎಷ್ಟಪ್ಪ ಇದು ಬಾಡಿಗೆ ಅಂತ, ಅಷ್ಟು ಅಮೌಂಟ್ ಅಂತ ಹೇಳಿದ್ರು. ನನಗೆ ಭಯ ಹೋಯಿತು. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಯಾರೋ ಒಬ್ರು ಮಾಡ್ತಿದ್ದಾರೆ, ಸಪೋರ್ಟ್ ಮಾಡೋಣ, ಒಳ್ಳೆ ರೀತಿ ಸಪೋರ್ಟ್ ಮಾಡೋಣ. ಅದೇ ರೀತಿ ರಾಜೇಶು ಒಂದು ಸ್ವಂತ ಮನೆ ಮಾಡಿದ್ರು, ಫಾರ್ಮ್ ಹೌಸ್ ಮಾಡಿದ್ರು, ಬಟ್ಟೆ ಅಂಗಡಿ ಮಾಡಿದ್ದಾರೆ. ಎಲ್ಲನೂ ತುಂಬ ಖುಷಿ ಆಗುತ್ತೆ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಇವತ್ತು ಸಿಸ್ಟರ್ಸ್ ಅಂತ ಓಪನ್ ಆಗಿದೆ ನಮ್ಮ ಇದು ಹೊಸಕೋಟೆ ಟೋಲ್ ಹತ್ರ. ಆಲ್ ದ ಬೆಸ್ಟ್. ಎಲ್ಲರೂ ಬಂದು ಪರ್ಚೇಸ್ ಮಾಡಿ, ಒಳ್ಳೆ ಬಟ್ಟೆಗಳು ಸಿಗುತ್ತೆ, ಒಳ್ಳೆ ಕ್ವಾಲಿಟಿನೇ ಸಿಗುತ್ತೆ. ಎಲ್ಲರೂ ಬನ್ನಿ ಹಾಕ್ಕೊಡಿ ಅಂತ ಹೇಳಿ ಮಾಡ್ತಾನೆ ಬರ್ತಾ ಇದ್ದಾರೆ. ಎಲ್ಲೂ ಬಿಟ್ಕೊಟ್ಟಿಲ್ಲ. ಆ ಮಾತು ಅಗತ್ತು ಅವ್ರ ಅಪ್ಪಯಿಂದ ಕಲ್ತ್ಕೊಂಡಿರೋದು ನೋಡಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಮರ್ಯಾದೆ ಅನ್ನೋದು ಒಂದು ಆ ಸ್ಟೇಜಿಂದ ಬರಬೇಕು. ಅವ್ರ ಅಪ್ಪ ಕಾರಣದಿಂದನೂ ಅದೇ ಸ್ಟೇಜಲ್ಲಿ ಒಳ್ಳೆ ಮರ್ಯಾದೆ, ಒಳ್ಳೆ ಹೆಸರು ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಬುಲೆಟ್ ಪ್ರಕಾಶ್ ಮಗ ಅಂತ ಹೇಳ್ತಾರೆ. ಇನ್ನು ಇವರು ಒಂದು ಲೈಕ್ ಇವ್ರ ಮಗ ಇನ್ನೊಂದು ಇವ್ರ ಹೆಸರು ಹೇಳ್ಕೋಬೇಕು. ಆ ಥರ ಒಂದು ಫ್ರೇಮ್ ಕರ್ನಾಟಕದಲ್ಲಿ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ತುಂಬ ಥ್ಯಾಂಕ್ ಯು ಸೊ ಮಚ್. ಒಂದು 4-5 ಮೂವಿ ರಿಲೀಸ್ ಆಗುತ್ತೆ ಹತ್ತಿರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಗೊತ್ತಿರೋ ಸಪೋರ್ಟ್ ಇದ್ದರೆ ನಾವು ಬೆಳೆಯೋಕ್ಕಾಗೋದು ಅಂತ ಥ್ಯಾಂಕ್ ಯು.